ರಹಸ್ಯ ಹುಡುಕಾಟಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. 15 ವರ್ಷದ ಬಾಲಕಿ ಶವ ಉತ್ಖನನಕ್ಕೆ ಆಗ್ರಹಿಸಿ ದೂರನ್ನ ನೀಡಲಾಗಿದೆ. ಪೊಲೀಸರ ವಿರುದ್ಧ ಜಯಂತ್ ಟಿ ಇಂದ ದೂರನ್ನ ನೀಡಲಾಗಿದೆ. ಈಗ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಆತ ಹೇಳ್ತಾ ಇರೋದು 15 ವರ್ಷದ ಬಾಲಕಿಯನ್ನ ಸಹ ಇದೇ ರೀತಿಯಾಗಿ ಹೂತಾಕಲಾಗಿದೆ. ಸೊ ಹಾಗಾಗಿ ಆ ಜಾಗವನ್ನ ಕೂಡ ನೀವು ಉತ್ಖನನ ಕಾರ್ಯ ಮಾಡಬೇಕು, ಡಿಗ್ಗಿಂಗ್ ಮಾಡಬೇಕು. ಅದಾದ ಬಳಿಕ ನಿಮಗೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಧರ್ಮಸ್ಥಳ ರಹಸ್ಯ ಹುಡುಕಾಟಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಈಗ ಅನಾಮಿಕ ತೋರಿಸಿದಂತಹ ಸ್ಪಾಟ್ಗಳಲ್ಲಿ ಈಗ SIT ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಸತತ 6 ದಿನಗಳಿಂದಲೂ ಕೂಡ ಡಿಗ್ಗಿಂಗ್ ಕಾರ್ಯ ನಡೀತಾ ಇರುವಂತದ್ದು. ಬಟ್ ಈಗ ಈ ಒಂದು ಡಿಗ್ಗಿಂಗ್ ಕಾರ್ಯ ನಡೀತಾ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದು ದೂರು ದಾಖಲಾಗಿರುವಂತದ್ದು. 15 ವರ್ಷದ ಬಾಲಕಿ ಶವ ಉತ್ಖನನಕ್ಕೆ ಆಗ್ರಹಿಸಿ ದೂರನ್ನ ನೀಡಲಾಗಿದೆ. ಪೊಲೀಸರ ವಿರುದ್ಧ ಜಯಂತ್ ಟಿ ಇಂದ ದೂರನ್ನ ನೀಡಲಾಗಿದೆ. ಬಾಲಕಿ ಶವ ಉತ್ಖನನಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಖಾಕಿ ವಿರುದ್ಧ ಜಯಂತ್ ಟಿ ದೂರನ್ನ ದಾಖಲು ಮಾಡಿದ್ದಾರೆ. ಸ್ಥಳೀಯ ಠಾಣೆ ಇದಕ್ಕೆ ಸಂಬಂಧಿಸಿದ ಠಾಣೆ ಬೆಳ್ತಂಗಡಿ ವೃತ್ತ ನಿರೀಕ್ಷಕರ ವ್ಯಾಪ್ತಿಯಲ್ಲಿ ಬರೋದು ಧರ್ಮಸ್ಥಳ ಠಾಣೆ. ಅದಕ್ಕೆ ದೂರು ಕೊಡಲಿಕ್ಕೆ ಹೇಳಿದ್ರು. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್. ಅಲ್ಲಿ FIR ಆದ ನಂತರ ಅವರು ಇದಕ್ಕೆ ಮೇಲಾಧಿಕಾರಿಗೆ ಕಳಿಸಿ ಅಲ್ಲಿ ತಗೊಳ್ಳಲ್ಲ ಅಂತಲ್ಲ, ಕಾನೂನು ಪ್ರಕಾರವಾಗಿ ಇಲ್ಲಿ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಾದ ನಂತರ ಇಲ್ಲಿಗೆ ಅದನ್ನು ನಾನು ಏನು ನಿಯಮ ಇದೆ ಅದರ ಪ್ರಕಾರ ನಾನು ಹೋಗ್ತಾ ಇದ್ದೀನಿ. ಫಸ್ಟ್ ಕೇಳಿದ್ರು, ಅಲ್ಲ ಸ್ಥಳೀಯ ಠಾಣೆ ಕೊಡಿ ಅಂತೇಳಿ. ನಾನು ನಂಬಿಕೆ ಇಲ್ಲ ಅಂತಲೇ ಹೇಳ್ಬಿಟ್ಟಿದ್ದೀನಿ. ಅವ್ರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ SP ಅವರು ಬಂದರು. SP ಅವರು ಇಲ್ಲ ನಾವಿದ್ದೀವಲ್ಲ ನೀವು ಕೊಡಿ ಅಂತ ಹೇಳಿದ್ರು. ಅದರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಸರ್. ಈ ಕಾನೂನಿಗೂ ಅಧಿಕಾರಿಯವರಿಗೂ ಗೌರವ ಕೊಟ್ಟು ನನ್ನ ಮುಂದಿನ ಹೆಜ್ಜೆ ಹೋಗ್ತಾ ಇದ್ದೀನಿ ಸರ್. ಸ್ಥಳೀಯವರೇ ಸರ್, ಬೇರೆಯವರಲ್ಲ, ಸ್ಥಳೀಯವರೇ. ಆ ಘಟನೆ ನಡೆದ ಜಾಗದಿಂದ 1 ಕಿಲೋಮೀಟರ್ ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಹೆಚ್ಚು ಇರುವರೆ. ಹೌದು ಸರ್, ಮುನ್ನೆಂತ ಹೇಳ್ತಾ ಇದ್ದೀನಿ. ನೋಡಿದ್ರೆ ಹೌದು, ಜೀವಂತ ಸಾಕ್ಷಿ. ಹೌದು, ಪತ್ರ ಅಲ್ಲ, ಜೀವಂತ ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ ಸರ್. ಅದನ್ನೇ ಹೇಳ್ತಾ ಇದ್ದಿಲ್ಲ ಸರ್. ಜೀವಂತ ಸಾಕ್ಷಿಯವರು 4 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಿಲ್ಲ ಸರ್. ಹೌದು ಸರ್, ಊತಾಕಿರೋ ಮತ್ತೆ ಇನ್ನಿಬ್ಬರು ದೂರದಾರರು ಇನ್ನು ಅವತ್ತು ಕರೆ ಮಾಡಿ ಹೇಳುವರು ಇನ್ನೂ ಬೇರೆಯವರು ಇದ್ದಾರೆ, ಎಲ್ಲವೂ ಇದ್ದಾರೆ ಸರ್. ಅಂದಾಜು ಎಷ್ಟು ಜನ ಸರ್? ಅಂದಾಜು ಇವಾಗ ಊತಾಕಿರೋದು 2-3 ಜನ ಇದ್ದಾರೆ ಕಾಣಿಸ್ತೆ. ಮತ್ತು ಗಾಡಿ ಡ್ರೈವರು, ಪೊಲೀಸ್ ಅಧಿಕಾರಿ ಮತ್ತು ಇದ್ದಾರೆ ಸರ್. 4-6 ಜನ ಇರ್ಬೋದು ಸರ್. ಅದು ಅಸ್ ಒಂದು ವಿಷಯ ಹೇಳ್ತೀನಿ ಸರ್, ಈ ಮೂಲಕ ಇನ್ನೊಮ್ಮೆ ಹೇಳ್ತೀನಿ ಸರ್. ನಾನು ಯಾರದೇ ಪ್ರಭಾವಿ ವ್ಯಕ್ತಿ ಇಲ್ಲ, ದೇವಸ್ಥಾನ ವಿರುದ್ಧ ಅಲ್ಲ. ಒಬ್ಬ ಅಧಿಕಾರಿ ಮಾಡಿರೋ ತಪ್ಪು, ಆ ಅಧಿಕಾರಿ ಮೇಲೆ ಕ್ರಮ ಹೇಳಬೇಕು. ಅದು ನಂಬಬೇಕಾಗಿರೋದು. ಅದು ಹೊರತು ಯಾರು ಇಲ್ಲ ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇದ್ದಾನೆ, ಇಲ್ಲ ಯಾವುದೋ ವ್ಯಕ್ತಿ ವಿರುದ್ಧ ಅಂತ ಯಾರು ಹೇಳಬೇಡಿ. ನಾನು ಹೋಗ್ತಾ ಇರೋದು ಅಧಿಕಾರಿಯವರು ತಪ್ಪು ಮಾಡಿದ್ದಾರೆ, ಅವನ್ನು ಕರೆಯಿಸಬೇಕು, ಅವನ ಮೇಲೆ ಕ್ರಮ ಆಗಬೇಕು. ಅದು ನಮ್ಮ ಉದ್ದೇಶ. ಎಸ್, ಓಕೆ ಸರ್. ಇವಾಗ ಸದ್ಯಕ್ಕೆ ನನಗೆ ತೊಂದರೆ ಇಲ್ಲ. ಹೇಳಿದೆ ಕಾನೂನು ಪ್ರಕಾರವಾಗಿ ಅವ್ರು ಹೇಳಿದ ರೀತಿಯಲ್ಲಿ ಏನು ಅವರಿಗೆ ಆದೇಶ ಇದೆ ಅದರ ಪ್ರಕಾರವಾಗಿ ನಾನು ಮುಂದುವರಿಸ್ತಾ ಇದ್ದೀನಿ ಸರ್. ಏನು HM ಇದೆ ನಾನು ಹೇಳ್ತೀನಿ ಸರ್. ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಕದ್ದು ಮುಚ್ಚಿ ಇಲ್ಲ, ನೇರವಾಗಿ ಹೇಳ್ತೀನಿ ಸರ್. ಓಕೆ ಓಕೆ ಸರ್. ಡೆತ್ ಆಗಿ ನಾನು ಹೇಳಿದ್ವಲ್ಲ, ನಾನು ನೋಡಿದ್ದೀವಿ ಆ ಮೃತದೇಹವನ್ನು, ಮಣ್ಣು ಮಾಡಿದು ನೋಡಿದ್ದೀವಿ. ಅದೇ ಇರೋದು, ಬೇರೆ ಯಾವ ಪರಿಚಯ ಇಲ್ಲ. ನಾನು ಅದರ ಪ್ರಕಾರವಾಗಿ ನಾನೊಂದು ಟೈಮ್, ಆ ಟೈಮ್ ನನಗೆ ಗೊತ್ತಾದ 2000ದಿಂದ RTIಯಲ್ಲಿ ತಗೊಂಡಿದ್ದೀನಿ. ಆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹೆಣ್ಣುಮಗಳು ಕಾಣೆಯಾಗಿರುವುದಿದೆ, ಅದು ದಾಖಲೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಿತ್, ಧರ್ಮಸ್ಥಳ ರಹಸ್ಯವನ್ನ ಹುಡುಕಾಡುವಂತಹ ಸಂದರ್ಭದಲ್ಲೇ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಈಗ ಜಯಂತ್ ಟಿ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಅಂಡ್ ಮೋರ್ ಓವರ್ ಇವರ ಜೊತೆಗೆ ಇನ್ನು ಎಷ್ಟು ಜನ ಆ ಒಂದು ಶವ ಹೂತಾಕುವಂತಹ ದೃಶ್ಯವನ್ನ ನೋಡಿದಾರಂತೆ, ಏನ್ ಹೇಳ್ತಾ ಇದ್ದಾರೆ, ದೂರಿನಲ್ಲಿ ಏನೇನಿದೆ? ದೂರುದಾರ ಜಯಂತ್ ಟಿ ಪ್ರಕಾರ ಸುಮಾರು 2002-2003 ಸಂದರ್ಭದಲ್ಲಿ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂಥ ಒಂದು ರಸ್ತೆ ಮಧ್ಯದಲ್ಲಿ, ಅಂದರೆ ಅರಣ್ಯದ ಪಕ್ಕದಲ್ಲಿ ಒಂದು ಮಹಿಳೆಯ ಮೃತದೇಹ ಪತ್ತೆಯಾಗಿತ್ತು. ಆದರೆ ಜಯಂತ್ ಹೇಳುವ ಪ್ರಕಾರ ಈ ಒಂದು ಮೃತದೇಹ ಮಹಿಳೆಯದ್ದಾಗಿರಲಿಲ್ಲ. ಅದೊಂದು 13-15 ವರ್ಷದ ಒಂದು ಪ್ರಾಯದ ಒಂದು ಯುವತಿಯ, ಬಾಲಕಿಯ ಒಂದು ಮೃತದೇಹ ಆಗಿತ್ತು. ಈ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಆ ಒಂದು ಮೃತದೇಹವನ್ನು ಇರುವ ಬಗ್ಗೆ ಸ್ಥಳೀಯ ನಿವಾಸಿಯೊಬ್ಬರು ಪೊಲೀಸ್ ಠಾಣೆಗೆ ದೂರು ದಾಖಲಿಸ್ತಾ
ಮಾಹಿತಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಮಾಹಿತಿ ನೀಡುವ ಸಂದರ್ಭದಲ್ಲಿ ಪೊಲೀಸರು 1 ವಾರದ ಬಳಿಕ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಆ ಮಹಿಳೆಯ ಶವವನ್ನು ಪರಿಶೀಲನೆ ಮಾಡ್ತಾರೆ ಮತ್ತು ಯಾವುದೇ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಪೋಸ್ಟ್ ಮಾರ್ಟಮ್ ಮಾಡದೆ ಮತ್ತು ಅರಣ್ಯ ಒಂದು ಜಾಗದಲ್ಲಿ ಪತ್ತೆಯಾಗಿರುವಂತಹ ಶವ ಆಗಿರುವುದರಿಂದ ಅದನ್ನು ಅರಣ್ಯ ಇಲಾಖೆಯ ಗಮನಕ್ಕೆ ತರದೆ ಈ ಒಂದು ತರಾತುರಿಯಲ್ಲಿ ಈ ಒಂದು ಮಹಿಳೆಯ ಶವವನ್ನು ಅಲ್ಲಿಯೇ ಅರಣ್ಯದಲ್ಲಿ ಹೂತು ಹಾಕಿದ್ರು. ಮತ್ತು ಈ ಒಂದು ಹೂತು ಹಾಕುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಾನೂನನ್ನು ಪರಿಗಣನೆ ತೆಗೆದುಕೊಳ್ಳದೆ ಆ ಅಧಿಕಾರಿಯು ಕಾನೂನು ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ಪ್ರಕರಣವನ್ನು SIT ಅವರು ಗಣನೆಗೆ ತಗೊಳ್ಬೇಕು ಮತ್ತು ಈ ಒಂದು ಪ್ರಕರಣ ಕೂಡ ತನಿಖೆ ಮಾಡಬೇಕೆನ್ನುವಂಥ ಒತ್ತಾಯವನ್ನು ಈ ಜಯಂತ್ ಮಾಡಿರುವಂಥದ್ದು. ಮತ್ತು ಈ ಒಂದು ಸಂದರ್ಭದಲ್ಲಿ ಅವರು ಹಲವು ನ್ಯೂನತೆಗಳನ್ನು ಆ ಸಂದರ್ಭದಲ್ಲಿ ಆದಂಥ ಹಲವು ನ್ಯೂನತೆಗಳನ್ನು ಕೂಡ ಈ ಒಂದು ಅವರ ದೂರಿನಲ್ಲಿ ದಾಖಲಿಸಿರುವಂಥದ್ದು. ಮತ್ತು ಈ ಒಂದು ಸಂದರ್ಭದಲ್ಲಿ ಅವರು ಆ ಒಂದು ಘಟನೆ ಆಗುವ ಸಂದರ್ಭದಲ್ಲಿ ಅವರು ಕೂಡ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದರು ಮತ್ತು ಅವರ ಜೊತೆಗೆ ಸುಮಾರು 4-5 ಜನ ಕೂಡ ಅವರ ಜೊತೆ ಇದ್ರು ಎನ್ನುವಂತಹ ಮಾಹಿತಿಯನ್ನು ಕೂಡ ಜಯಂತ್ ಅವರು ಇದೀಗ SITಗೆ ತಿಳಿಸಿರುವಂಥದ್ದು. ಈ ಒಂದು SITಗೆ ತಿಳಿಸಿರುವ ಕಾರಣಕ್ಕಾಗಿ ಅವರೀಗ SIT ಅವರ ಸೂಚನೆ ಪ್ರಕಾರ ಈಗ ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಬಂದು ತಮ್ಮ ದೂರನ್ನು ದಾಖಲಿಸಿದ್ದಾರೆ. ಅದು ಮತ್ತು ಈ ಒಂದು ಪ್ರಕ್ರಿಯೆ ಕೂಡ ಈಗ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಆರೋಪ ಧರ್ಮಸ್ಥಳದ ಒಂದು ಠಾಣೆಯ ಅಧಿಕಾರಿಯ ಮೇಲೆ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸಲು ಕೊಂಚ ಡಿಲೇ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಇದೀಗ ಜಯಂತಿ ಮಾಡ್ತಿದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಅಜಯ್.